ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆವ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಸಾಯಂಕಾಲ 6 ಗಂಟೆ ಆಗಿತ್ತು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ. ಇವತ್ತು ನಾವು ಲೆನ್ಸ್ ಕಾರ್ಟ್ ಬಂದ್ವಿ. ಅಮ್ಮಂಗೆ ಸ್ವಲ್ಪ ಟಿ ವಿ ನೋಡುವಾಗೆಲ್ಲ ಕಣ್ಣು ಸ್ವಲ್ಪ ಮಂಜಾಗಿ ಹೋಗುತ್ತೆ ಅಂತ ಹೇಳ್ತಿದ್ರು, ಹತ್ತಿರದಿಂದ ನೋಡೋಕ್ಕಾಗೋದಿಲ್ಲ ಅಂತ. ಸೊ ಅದು ಟೆಸ್ಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಬಂದ್ವಿ. ಆಮೇಲೆ ಇಲ್ಲಿ ಹಾಗೆ ನೋಡ್ತಾ ಚೆನ್ನಾಗಿತ್ತು. ಮಕ್ಕಳಿಗೆ ಸ್ಪೆಕ್ಸು ಚಿಕ್ಕದು ಕ್ಯೂಟಾಗಿತ್ತು. ಇದೆಲ್ಲ ಸ್ಕ್ರೀನ್ ಟೈಮ್ ಜಾಸ್ತಿ ಕೊಟ್ಟಾಗ ಈ ಸ್ಪೆಕ್ಸ್ನ ಬಳಸ್ಬೇಕಾಗತ್ತೆ. ಈ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕಿದಾಗ ಚೆನ್ನಾಗಿತ್ತು, ಅದೆಲ್ಲ ಕ್ಯೂಟಾಗಿದ್ವು. ಮಕ್ಕಳಿಗೆ ಈ ಥರ ಗ್ಲಾಸಸ್ನಲ್ಲಿ ನೋಡೋದಕ್ಕೆ ಬೇಜಾರು ಅನಿಸುತ್ತೆ. ತುಂಬ ಫೋನು ಟಿ ವಿ ನೋಡೋದ್ರಿಂದ ನೋಡಿ ಈ ಥರ ಮಕ್ಕಳಿಗೂ ಬೇಗ ಗ್ಲಾಸಸ್ ಹಾಕಬೇಕಾಗತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿದ್ರೆ ಮಕ್ಳಿಗೆ ಕಣ್ಣಿನ ದೃಷ್ಟಿನೂ ಚೆನ್ನಾಗಿ ಕಾಪಾಡೋ ಒಂದು ಫುಡ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು ನಾವು ಕೊಡೋದ್ರಿಂದ ಮಕ್ಕಳನ್ನ ಕಣ್ಣಿನ ದೃಷ್ಟಿನೂ ನಾವು ಕಾಪಾಡ್ಕೋಬೋದು. ಈ ಥರ ಇತ್ತು ಐ ಟೆಸ್ಟ್ ಮಾಡೋ ರೂಮು. ಅವ್ರು ಈ ಥರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ ಎಲ್ಲ ಫಾಂಟ್ಸ್ನೂ ತೋರಿಸ್ತಾಯಿದ್ರು. ಅವ್ರಿಗೆ ಅದೇ ಹತ್ತಿರದಿಂದ ನೋಡೋದೇ ಕಷ್ಟ ಆಗ್ತಿತ್ತು. ಹಾಗಾಗಿ ಅದ್ರ ಮೇಲೆ ಟೆಸ್ಟ್ ಮಾಡಿ ಕೊಟ್ಟರು. ನಾನು ಚಿಂಕು ಅಲ್ಲಿವರೆಗೂ ಕಾಯ್ತಾ ಕೂತಿದ್ವಿ ಆಚೆಗಡೆ. ಅವ್ನಿಗೆ ಓಡಾಡ್ತಾ ಇರಬೇಕು, ಕೂತ್ಕೊಂಡ್ರೆ ಆಗೋದಿಲ್ಲ. ಅವರು ಚೆಕ್ ಮಾಡ್ತಿದ್ರಲ್ಲ, ಚೆಕ್ ಮಾಡಿ ಹೇಳೋ ಅಷ್ಟೊತ್ತಿಗೆ ಅವನಿಗೆ ಬೇಜಾರಾಗ್ಬಿಡ್ತಾಯಿತ್ತು. ಸರಿ ಅಂದ್ಬಿಟ್ಟು ಹಂಗೆ ಅಲ್ಲ ಆಚೆ ಎಲ್ಲ ಒಂದು ರೌಂಡ್ ಹೊಡ್ಸ್ಕೊಂಡು ಕರ್ಕೊಂಬಂದೆ. ಆದರೂ ಅವನಿಗೆ ಅವ್ರು ಸೆಲೆಕ್ಟ್ ಮಾಡೋದಕ್ಕೆಲ್ಲ ಟೈಮ್ ತೊಗೊಂಡ್ರು. ಹಾಗಾಗಿ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತಿದ್ದ. ನಾನು ನೋಡು ಅಂದರೆ ನೋಡ್ತಾ ಇರಲಿಲ್ಲ, ಅಲ್ಲಿ ಅವ್ರು ಸೆಲೆಕ್ಟ್ ಮಾಡೋದನ್ನೇ ನೋಡ್ತಾ ಇದ್ದ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೆ. ಅದು ಓಡೇ ಬಂದ್ಬಿಟ್ಟ. ಅದು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅನ್ನೋ ಅಷ್ಟರಲ್ಲಿ. ತುಂಬ ಚಳಿ ಇತ್ತು ಫ್ರೆಂಡ್ಸ್. ನೆನ್ನೆ ಅಂತೂ ಶನಿವಾರ ಸಂಜೆ ವ್ಲಾಗ್ ಇದು. ತುಂಬಾ ಕೋಲ್ಡ್ ಇತ್ತು. ಹಾಗಾಗಿ ಅವನಿಗೆಲ್ಲ ಬೆಚ್ಚಗೆ ಹಾಕ್ಕೊಂಡು ಸಾಕ್ಸು ಪುಲಾವೇರ್ ಎಲ್ಲ ಬಂದ್ವಿ. ಇದು ನೋಡಿ ಹೇಗೆ ಕಾಣ್ತಿದೆ ಅಂತ. ಅಷ್ಟು ಬೇಗ ತೆಗ್ದೇ ಬಿಟ್ಟ. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಅವ್ರ ಬೆಸ್ಟ್ ಫ್ರೆಂಡು, ಈ ಮಗು ಹೆಸರು ಭರಣಿ ಅಂತ. ಅವನು ಕರೆಯೋದು ಭರಣಿ ಅಕ್ಕ ಅಂತ ಹೇಳು ಅಂದರೆ ಬಾಕ ಅಂತ ಕರೀತಾನೆ. ಈಗ ಅವಳ ಹೆಸರು ಬಾಕ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಅವಳ ಜೊತೆ ಚೆನ್ನಾಗಿ ಆಡ್ತಾನೆ. ಇಬ್ಬರೂ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಈಗ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಇಬ್ಬರೂ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಈ ರೀತಿ ಸ್ಕೂಟ್ರಲ್ಲಿ ಟ್ರೈನಿಂಗ್ ಕೊಡ್ತಿದ್ರು. ಒಂದೇ ದಿನ ಕೊಟ್ಟಿದ್ದು, ನೆಕ್ಸ್ಟ್ನೇ ದಿನವೇ ಕಲ್ತ್ಕೊಂಡ್ಬಿಟ್ಟ. ನೋಡಿ ಈಗ ಹೇಗೆ ಓಡಿಸ್ತಾನೆ ಅಂತ. ಈಗ ಇನ್ನೂ ಸ್ಪೀಡಾಗಿ ಓಡಿಸೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಇದಾದಮೇಲೆ ನಿಮಗೆ ಸ್ಪೈಡರ್ ಮ್ಯಾನ್ದು ಫಸ್ಟ್ ಕ್ರೈ ಹಾಲಲ್ಲಿ ತೋರಿಸಿದ್ದೆ ಡ್ರೆಸ್ಸು. ಸೊ ಅದರದ್ದು ಪಿಕ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಹಾಗೆ ಒಂದು ತರಲೇನು ನೋಡಿ ಅಂತ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.